ಆಂಜನೇಯ ವಿಗ್ರಹವನ್ನ ಪ್ರದಕ್ಷಿಣೆ ಹಾಕಿದ ನಾಯಿಗೆ ಕೂಡ ಇಲ್ಲಿ ಸಾಮಾನ್ಯ ಜನರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಘಟನೆ ನಡೆದಿರೋದು ಉತ್ತರ ಪ್ರದೇಶನಲ್ಲಿ ಮತ್ತು ಇಲ್ಲಿ ಒಂದು ಆಂಜನೇಯನ ವಿಗ್ರಹಕ್ಕೆ ಅಲ್ಲಿ ಇರುವಂತಹ ಬೀದಿ ನಾಯಿ ಹೋಗ್ಬಿಟ್ಟು ಪ್ರದಕ್ಷಿಣೆಯನ್ನ ಹಾಕುತ್ತೆ. ಪ್ರದಕ್ಷಿಣೆ ಹಾಕಿದ ನಂತರ ಅಲ್ಲಿ ಇರುವಂತ ಅಂದ್ರೆ ಇದನ್ನ ಪ್ರತ್ಯಕ್ಷವಾಗಿ ಕಂಡಂತ ಜನರು ಇಲ್ಲಿ ತಿಳಿದಿರೋದು ಏನು ಅಂತ ಅಂದ್ರೆ ಈ ಒಂದು ನಾಯಿ ಸದ್ಯಕ್ಕೆ ದೇವರ ಸಮ. ಯಾಕಂದ್ರೆ ದೇವರಿಗೆ ಹೋಗಿ ಪ್ರದಕ್ಷಿಣೆ ಆಗ್ತಾ ಇದೆ, ಅದ್ರಲ್ಲೂ ಸಹ ಮೂಕ ಪ್ರಾಣಿಯಾದಂತ ನಾಯಿನೇ ಹೋಗ್ಬಿಟ್ಟು ದೇವರಿಗೆ ಪ್ರದಕ್ಷಿಣೆಯನ್ನ ಆಗ್ತಾ ಇದೆ ಅಂತ ಅಂದ್ರೆ ಈ ಒಂದು ನಾಯಿ ಕೂಡ ದೇವರ ಸಮಾನ ಅಂತ ಹೇಳಿ ಈಗ ಎಲ್ಲರೂ ಕೂಡ ದೇವರು ಅಂದ್ರೆ ಆ ಒಂದು ನಾಯಿಗೆ ದೇವರ ಸ್ಥಾನವನ್ನ ಕೊಟ್ಟಿ ಅದಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ನೋಡಿದಾಗ ಸೈಂಟಿಫಿಕ್ ರೀಸನ್ ನೋಡೋದಾದ್ರೆ ಹಲವಾರು ನಾಯಿಗಳಿಗೆ ನ್ಯೂರೋಲಜಿಸ್ಟ್ ಗಳ ಪ್ರಕಾರ ಈ ಒಂದು ನಾಯಿಗಳು ದಾರಿ ತಿಳಿದೆ ಅಥವಾ ಒಂದು ಎಕ್ಸೈಟ್ಮೆಂಟ್ ಪರ್ಪಸ್ಗಾಗಿ ನಿಂತಿದಂತ ಸ್ಥಳದಲ್ಲೇ ನಾಯಿ ರೌಂಡ್ ಹಾಕುತ್ತೆ, ಅಂದ್ರೆ ಅದು ಸುತ್ತುತ್ತೆ ನಿಂತಿರುವಂತ ಜಾಗದಲ್ಲೇ. ಆದ್ರೆ ಇದನ್ನ ಇಲ್ಲಿ ಸಾಮಾನ್ಯ ಜನರು ಅಥವಾ ಅತಿಯಾದ ದೇವರ ಮೇಲೆ ಇರುವಂತ ಭಕ್ತಿಯಿಂದ ಈ ಜನರು ಏನ್ ತಿಳಿದಿದ್ದಾರೆ ಅಂತ ಅಂದ್ರೆ ಈ ಒಂದು ನಾಯಿ ದೇವರ ಮೇಲೆ ಭಕ್ತಿ ಅಥವಾ ದೇವರೇ ಏನೋ ಸನ್ಹೆ ಮಾಡಿದೆ ಅಂತ ಹೇಳಿ ದೇವರನ್ನ ಸುತ್ತುತ್ತೆ, ನಿಂತಿರಂತ ಜಾಗದಲ್ಲೇ ಪ್ರದಕ್ಷಿಣೆ ಹಾಕ್ತಾ ಇದೆ, ದೇವರನ್ನ ನೆನೆದು ಪ್ರದಕ್ಷಿಣೆ ಹಾಕ್ತಾ ಇದೆ. ಈ ರೀತಿ ಹಲವಾರು ಸಂಗತಿಗಳನ್ನ ತಾನೇ ಊಹೆ ಮಾಡ್ಕೊಂಡು ಅಂದ್ರೆ ಜನರೇ ಊಹೆ ಮಾಡ್ಕೊಂಡು ಎಲ್ಲಾ ಪ್ರಾಣಿಗಳಿಗೂ ಸಹ ದೇವರ ಸ್ಥಾನವನ್ನ ಕೊಡ್ತಾ ಬಂದಿದೆ. ಆದರೆ ಇಲ್ಲಿ ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಾಯಿಗಳಿಗೆ ನ್ಯೂರೋಲಜಿಸ್ಟ್ ಪ್ರಕಾರ ಸೈಂಟಿಫಿಕ್ ರೀಸನ್ ಇದೆ ನಾಯಿಗಳು ಯಾಕೆ ಆ ರೀತಿ ಮಾಡುತ್ತೆ ಅಂತ ಹೇಳಿ. ಆದರೆ ಅದೆಲ್ಲ ಕೂಡ ಹೊರತುಪಡಿಸಿ ಈ ರೀತಿಯಾಗಿ ಕಂಡಿದ್ದೆಲ್ಲ ಸತ್ಯ, ಕಂಡಿದ್ದೆಲ್ಲ ದೇವ್ರು ಅಂತ ಮನುಷ್ಯರು ಹೋಗ್ಬಿಟ್ಟು ಎಲ್ಲದಕ್ಕೂ ಕೂಡ ದೇವ್ರ ಸ್ಥಾನವನ್ನ ಕೊಟ್ರೆ ಇದು ಅವಿವೇಕತನ ಅಂತ ಹೇಳ್ತಾರಲ್ವಾ. ಇಲ್ಲಿ ಪ್ರತಿಯೊಬ್ಬರ ವಿವಾದ ಏನು ಅಂತ ಅಂದ್ರೆ ದೇವರ ಮೇಲೆ ನಂಬಿಕೆ ಇರ್ಬೇಕು, ಆದ್ರೆ ಮೂಢನಂಬಿಕೆ ಇರ್ಬಾರ್ದು. ಕಂಡಿದ್ದೆಲ್ಲ ದೇವ್ರು ಅಂತ ಅಂದ್ರೆ ನಿಜವಾದ ದೇವರಿಗೆ ಅರ್ಥನೇ ಇರೋದಿಲ್ವಾ? ಹಾಗಿದ್ರೆ ಅಂದ್ರೆ ಈ ರೀತಿಯಾಗೆಲ್ಲ ಭಾರತದಲ್ಲೇ ಯಾಕಾಗತ್ತೆ? ಯಾವಾಗ್ಲೂ ಬೇರೆ ದೇಶಗಳಲ್ಲಿ ಅಥವಾ ಬೇರೆ ದೇಶದಲ್ಲಿ ನಾವು ನೋಡೋದಾದ್ರೆ ಏನಾದ್ರೂ ನಾಯಿಗಳು ಈ ರೀತಿ ಮಾಡಿದ್ರೆ ಸೈಂಟಿಫಿಕ್ ರೀಸನ್ ನಂಬ್ತಾರೆ. ಆದ್ರೆ ಇಲ್ಲಿ ಭಾರತೀಯರು ಏನೇ ಒಂದು ಸಿಚುವೇಶನ್ ಆಗ್ಲಿ, ಏನೇ ಒಂದು ಕಾರಣ ಆದ್ರೂ ಕೂಡ ಅದನ್ನ ದೇವರ ಮೇಲೆ ಎತ್ತಾಕೋದು ಎಷ್ಟು ಮಟ್ಟಕ್ಕೆ ಸರಿ? ಈ ರೀತಿಯಾಗಿ ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ಜಟಾಪಟಿಗೆ ಮುಂದೆ ನಿಂತಿದ್ದಾರೆ ಎಲ್ಲರೂ ಕೂಡ. ಆದ್ರೆ ಇಲ್ಲಿ ಇದು ನಿಜವಾಗ್ಲೂ ಮೂಢನಂಬಿಕೆನ ಅಥವಾ ಜನರ ಅವಿವೇಕತನದಿಂದ ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರಾ? ನಿಮ್ಮ ಅನಿಸಿಕೆ ಕುರಿತು ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.